ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ವಿರುದ್ಧ ಶತಕ ಸಿಡಿಸಿ ಇತಿಹಾಸ ಸೃಷ್ಟಿಸಿದ ಕೆಎಲ್ ರಾಹುಲ್ ಇನ್ನು ಈ ಸಾಧನೆ ಮಾಡಿದ ಮೊದಲನೇ ಭಾರತೀಯ. ಹಾಗಾದ್ರೆ ಯಾವುದು ಆ ದಾಖಲೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಕೆಎಲ್ ರಾಹುಲ್ ಅವರ ಸೆಂಚುರಿ ಮತ್ತು ಶತಕದ ಆಟ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲವಾಗಿದೆ. ಇನ್ನು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲರಾದರಂತಾನೆ ಹೇಳ್ಬೋದು. ಆದರೆ ಕನ್ನಡಿಗ ಕೆಎಲ್ ರಾಹುಲ್ ಶತಕ ಸಿಡಿಸಿ ಭಾರತ ತಂಡದ ಸ್ಪರ್ಧಾತ್ಮಕ ಗುರಿಗಾದರೆ ನೆರವಾದರು. ಹೌದು ಸ್ನೇಹಿತರೆ, ಇನ್ನು ರಾಜ್ಕೋಟ್ನಲ್ಲಿ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ 70 ರನ್ಗಳ ಉತ್ತಮ ಆರಂಭ ಏನಾದರೂ ಸಿಕ್ಕಿತ್ತು. ಆದರೆ ರೋಹಿತ್ ಶರ್ಮಾ 24 ರನ್ಗೆ ಔಟ್ ಆದ್ರೆ ಗಿಲ್ ಅವರು 56ರ ಆರಂಭದಲ್ಲಿ ಉತ್ತಮವಾಗಿ ಆಡಿ ದೊಡ್ಡ ಮೊತ್ತದ ಮುನ್ಸೂಚನೆ ಕೂಡ ನೀಡಿದರು. ಆದರೆ ರೋಹಿತ್ ಶರ್ಮಾ 24 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದಂತ ವಿರಾಟ್ ಕೊಹ್ಲಿ 23ಕ್ಕೆ ಸೀಮಿತವಾದರೆ ಶ್ರೇಯಸ್ ಅಯ್ಯರ್ ಕೂಡ 8 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ಶ್ರೇಯಸ್ ಅಯ್ಯರ್ ಔಟ್ ಆದ ನಂತರ ಬಂದಂತ ಕನ್ನಡಿಗ ಕೆಎಲ್ ರಾಹುಲ್ ಆರಂಭದಲ್ಲಿ ಆತುರದ ಹೊಡೆತಕ್ಕೆ ಕೈ ಹಾಕದೆ ರವೀಂದ್ರ ಜಡೇಜಾ ಜೊತೆಗೆ 73 ರನ್ಗಳ ಜೊತೆ ಆಟ ಆಡಿದರು. ಇನ್ನು ಜಡೇಜಾ 27 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ನಿತೀಶ್ ಕುಮಾರ್ ರೆಡ್ಡಿ ಕನ್ನಡಿಗನ ಜೊತೆಗೂಡಿ 57 ರನ್ಗಳ ಜೊತೆ ಆಟ ಆಡಿದರು. ಇನ್ನು ಕೊನೆಯವರೆಗೂ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಮೊತ್ತವನ್ನು 284ಕ್ಕೆ ಕೊಂಡೊಯ್ದ್ರಂತ ಹೇಳ್ಬೋದು ಕನ್ನಡಿಗ ಕೆಎಲ್ ರಾಹುಲ್. ಇನ್ನು 22ನೇ ಓವರ್ನಲ್ಲಿ 115ಕ್ಕೆ 3 ವಿಕೆಟ್ ಕಳೆದುಕೊಂಡ ಸಂದರ್ಭದಲ್ಲಿ ಕ್ರೀಸ್ಗೆ ಆಗಮಿಸಿದ ಕೆಎಲ್ ರಾಹುಲ್ ಅವರು 50ನೇ ಓವರ್ನ ಕೊನೆಯ ಎಸೆತದವರೆಗೂ ಕ್ರೀಸ್ನಲ್ಲೇ ಇದ್ದು ಶತಕ ಕೂಡ ಪೂರ್ಣಗೊಳಿಸಿದರು. ಇನ್ನು 92 ಬಾಲ್ಗಳನ್ನು ಎದುರಿಸಿದ ಕನ್ನಡಿಗ 11 4 ಮತ್ತು 1 ಸಿಕ್ಸರ್ಗಳ ಸಹಿತ ಅಜೇಯ 112 ರಾದ್ರೆ ಗಳಿಸಿದರು. ಇನ್ನು ಈ ಶತಕದ ಮೂಲಕ ಕನ್ನಡಿಗ ಕೆಎಲ್ ರಾಹುಲ್ ರಾಜ್ಕೋಟ್ನ ನಿರಂಜನ್ ಶಾ ಕ್ರೀಡಾಂಗಣದಲ್ಲಿ ಶತಕ ಸಿಡಿಸಿದ ಮೊದಲನೇ ಭಾರತೀಯ ಬ್ಯಾಟರ್ ಎಂಬ ದಾಖಲೆಗಾದ್ರೆ ಪಾತ್ರರಾದರು. ಇನ್ನು ಈ ಮೈದಾನದಲ್ಲಿ ಕೇವಲ 2 ಮಾತ್ರ ಶತಕ ಆದ್ರೆ ಸಿಡಿಸಿದ್ದಾರೆ. ರಾಹುಲ್ ಹೊರತುಪಡಿಸಿದರೆ ದಕ್ಷಿಣ ಆಫ್ರಿಕಾದ ಕ್ವಿಂಟನ್ ಡಿಕಾಕ್ ಅವರು 2013ರಲ್ಲಿ ಭಾರತದ ವಿರುದ್ಧ ಸೆಂಚುರಿ ಆದ್ರೆ ಸಿಡಿಸಿದ್ದರು. ಇದು ಕೆಎಲ್ ರಾಹುಲ್ ರ ಏಕದಿನ ವೃತ್ತಿ ಜೀವನದ 8ನೇ ಶತಕವಾಗಿದೆ. ಇನ್ನು 3ನೇ ಕ್ರಮಾಂಕದಲ್ಲಿ ಮತ್ತು 3ನೇ ಶತಕವಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲದೆ ಭಾರತದ ಪರ ವಿಕೆಟ್ ಕೀಪರ್ ಆಗಿ ಅತಿ ಹೆಚ್ಚು ಶತಕ ಸಿಡಿಸಿದ 3ನೇ ಬ್ಯಾಟರ್ ಕೂಡ ಎನಿಸಿಕೊಂಡರು ಕನ್ನಡಿಗ ಕೆಎಲ್ ರಾಹುಲ್. ಧೋನಿ 9 ಶತಕ ಸಿಡಿಸಿದರೆ ರಾಹುಲ್ ದ್ರವಿಡ್ 4 ಶತಕ ಸಿಡಿಸಿ ರಾಹುಲ್ಗಿಂತ ಮುಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಇಂದಿನ ಪಂದ್ಯದಲ್ಲಿ ಅಜೇಯ 112 ರನ್ ಗಳಿಸಿದ ಕೆಎಲ್ ರಾಹುಲ್ಗೆ ಇದು ಜಂಟಿ ಗರಿಷ್ಠ ಸ್ಕೋರ್ ಆಗಿದೆ. ಇನ್ನು 2020ರಲ್ಲಿ ಕೂಡ ಇದೇ ಕಿವೀಸ್ ತಂಡದ ವಿರುದ್ಧ 112 ರನ್ ಆದ್ರೆ ಸಿಡಿಸಿದ್ದರು. ಇನ್ನು ಪಾಕಿಸ್ತಾನದ ವಿರುದ್ಧ 2023ರಲ್ಲಿ ಅಜೇಯ 111 ಮತ್ತು ಶ್ರೀಲಂಕಾದ ವಿರುದ್ಧ ಲೀಡ್ಸ್ ನಲ್ಲಿ ಬಂದ್ಬಿಟ್ಟು 111 ಆದ್ರೆ ಸಿಡಿಸಿದ್ದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.